ಉಳ್ಳಾಲ ತಾಲೂಕು ವ್ಯಾಪ್ತಿಯ ಪಾವೂರು ಕಂಬಳಪದವಿನಲ್ಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ ನಿರ್ಮಾಣಕ್ಕೆ ಸಂಕಲ್ಪಿಸಲಾಗಿದ್ದು, ಇದರ ಪೂರ್ವಭಾವಿಯಾಗಿ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಹಾಗೂ ಉಚಿತ ಪುಸ್ತಕ ವಿತರಣಾ ಸಮಾರಂಭ ನಡೆಯಿತು. ಗೌರವ ಡಾಕ್ಟರೇಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸಮಾಜ ಸೇವಕ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿಯನ್ನು ರಿಬ್ಬನ್ ಅರಳಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸುಂದರಣ್ಣ ಮತ್ತು ತನಗೆ ಹಲವು ವರ್ಷಗಳ ಸಂಬಂಧ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ಗೆ ಅವರ ಸಹಕಾರ ನಿರಂತರವಾಗಿದೆ. ಹಾಗಾಗಿ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ರಚನೆ ಹಾಗೂ ಕ್ಷೇತ್ರ ನಿರ್ಮಾಣದ ಯೋಜನೆಗಳಿಗೆ ನೆರವಾಗುವ ಅವಕಾಶ ತನಗೂ ಒದಗಿ ಬಂತು ಎಂದರು. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಕಂಬಳಪದವು ಇದರ ಒಂದು ಸ್ಥಾಪನೆ ಆಗಬೇಕಂತ ನನ್ನ ಆತ್ಮೀಯರಾದ ಸುಂದರಣ್ಣನವರು ನನ್ನನ್ನೊಂದು ದಿವಸ ಕರೆದು, ನಾವು ಒಂದು ಚಾರಿಟಿಯನ್ನು ಮಾಡಬೇಕು, ಅದಕ್ಕೆ ಕಾರಣ ಇದೆ, ನಾನು ಹೇಳ್ತೇನೆ. ಹಾಗೆ ನನ್ನನ್ನು ಕರೆದು ಮಾತಾಡಿದರು. ನಾನು ಹೇಳಿದೆ, ಖಂಡಿತವಾಗಿ ಪ್ರತಿಯೊಬ್ಬ ಸಮಾಜದಲ್ಲಿ ಒಬ್ಬ ಸಮಾಜ ಸೇವಕನಾಗಿ ಹುಟ್ಟಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಸಮಾಜ ಸೇವೆ ಏನೆಂಬುದೊಂದು ಗೊತ್ತಿರಬೇಕು. ಹಾಗಿರುವಾಗ ನನ್ನಿಂದ ನನಗೆ ಗೊತ್ತಿದ್ದ ಅನುಭವವನ್ನು ಖಂಡಿತವಾಗಿ ನಿಮಗೆ ದಾರಿ ಹೇಳಲಿಕ್ಕೆ ನಾನು ಖಂಡಿತ ಸಿದ್ಧನಿದ್ದೇನೆ ಅಂತ ಹೇಳಿದಾಗ, ಒಂದು ದಿವಸ ನಾವು ಇದೇ ಜಾಗದಲ್ಲಿ ನಾವು ಕೆಲವರು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದೆವು. ಈ ಸಂದರ್ಭ ಆಯೋಜಿಸಿದ್ದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಪೊಸಕುರಲ್ನ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿಯವರು ಮಾತನಾಡಿ, ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಧಾರ್ಮಿಕ ಸೇವೆ ಮಾತ್ರವಲ್ಲದೆ ಸಾಮಾಜಿಕ ಸೇವೆಯನ್ನು ಮಾಡುತ್ತಿದೆ. ಆದಷ್ಟು ಶೀಘ್ರ ಇಲ್ಲಿ ಕ್ಷೇತ್ರ ನಿರ್ಮಾಣವಾಗಲಿ, ಅದಕ್ಕೆ ಎಲ್ಲರ ಸಹಕಾರ ಒದಗಿ ಬರಲಿ ಎಂದು ಹಾರೈಸಿದರು. ಮತ್ತು ಸಮಿತಿಯ ಹಿಂದಿರುವಂತಹ ಉದ್ದೇಶ ಎಷ್ಟು ದೊಡ್ಡದು ಎನ್ನುವಂತಹದ್ದೇ ಪ್ರಮುಖ ಆಗ್ತದೆ. ಈಗ ಸುಂದರಣ್ಣನವರ ನೇತೃತ್ವದಲ್ಲಿ ಟ್ರಸ್ಟ್ ರಚನೆಯಾಗಿದೆ. ಟ್ರಸ್ಟಿಗೆ ಮತ್ತು ಸಮಿತಿಗೆ ಇರುವಂತಹ ವ್ಯತ್ಯಾಸ ಅಂತ ಹೇಳಿದರೆ, ಸಮಿತಿ ಅಂತ ಹೇಳಿದರೆ ಅದೊಂದು ಸೀಮಿತವಾದಂತಹ ಕಾರ್ಯಕ್ಷೇತ್ರ. ಆದರೆ ಟ್ರಸ್ಟಿಗೆ ಬದ್ಧತೆ ಇದೆ. ವರ್ಷಂಪ್ರತಿ ಲೆಕ್ಕಪತ್ರ ಒಪ್ಪಿಸಬೇಕು, ಸರ್ಕಾರದ ಅನುಮೋದನೆ ಪಡಿಬೇಕು, ಎಲ್ಲವೂ ಇದೆ. ಅದೆಲ್ಲವೂ ಮುಂದಕ್ಕೆ ಗೊತ್ತಾಗ್ತದೆ. ಮತ್ತು ಟ್ರಸ್ಟಿನ ವ್ಯಾಪ್ತಿ ದೊಡ್ಡದು. ಇದಕ್ಕೆ ಸರ್ಕಾರದಿಂದ ಯಾವುದಾದ್ರೂ ಅನುದಾನಗಳು ಸಿಗಬೇಕಿದ್ರೆ ಕೇವಲ ಸಮಿತಿಗೆ ಆದರೆ ಸಿಗುವುದಿಲ್ಲ. ಸಮಿತಿ ರಿಜಿಸ್ಟರ್ಡ್ ಆದರೂ ಕೂಡ ಅದಕ್ಕೆ ಅನುದಾನಗಳು ಸಿಗುವುದು ಕಡಿಮೆ. ಆದರೆ ಟ್ರಸ್ಟ್ ರಚನೆ ಆದರೆ ಸರ್ಕಾರದ ಅನುದಾನಗಳು, ಸರ್ಕಾರದ ಆಯಾಯ ಇಲಾಖೆಗಳ ಅನುದಾನಗಳು ಅದು ಕಾಲಕಾಲಕ್ಕೆ ಪಡೆಯಬಹುದು, ಅದನ್ನು ದೊರೆಯುವಂತೆ ಪ್ರಯತ್ನಿಸಬಹುದು. ಉದಾಹರಣೆಗೆ ಧಾರ್ಮಿಕ ಪರಿಷತ್ತು ಇದೆ. ಧಾರ್ಮಿಕ ಪರಿಷತ್ತಿನಿಂದ ಕ್ಷೇತ್ರ ನಿರ್ಮಾಣಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸುಂದರ್, ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಟ್ರಸ್ಟ್ ರಚನೆಯಾಗಿದೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು. ಆದಷ್ಟು ಬೇಗ ಕ್ಷೇತ್ರ ನಿರ್ಮಾಣದ ಕಾರ್ಯ ಆಗಲಿದೆ ಎಂದು ತಿಳಿಸಿದರು. ಉದ್ಘಾಟನೆ ಮಲ್ತ ಅಂಚನೆ ನಮ್ಮ ಟ್ರಸ್ಟ್ಗೆ ಮಾತ್ಯನಲ್ಲರ ಸಹಕಾರ ಅಂಚನೆ ಆಶ್ವಾದ ಉಪ್ಪಡು ಕೇನೊಂದುಲ್ಲೆ ಅಂಚನೆ ನಮ್ಮ ಈ ಟ್ರಸ್ಟ್ದ ಬಗೆಟ್ ಎಂಕ್ಲೊಂಜಿ ಟ್ರಸ್ಟ್ದ ವಿಚಾರ ಪಾತನಾಗ ಸುರುಟು ಎಂಕ್ಲ ಭಾರಿ ಮಲ್ಲ ಆತ್ಮೀಯರು ಏತೆ ವರ್ಷದ ಮಲ್ಲ ಆತ್ಮೀಯರಾದಿತ್ತಿನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಆರು ಸುಂದರನ್ನ ಇರುವ ವಿಚಾರಗಳ ಪೋಡಿಚ್ಚಿ ಟ್ರಸ್ಟ್ದ ಬಗೆಟ್ ಆಯ್ತು ಏನಾದ್ರು ಎಂಚಿನ ಇರಗೆ ಸಹಾಯ ಮಾಡ್ತಾರೆ. ಅಪ್ಪಣ ಪ್ರತಿ ಒಂಜಲ ಏನ್ ಮಲ್ತೊಂದು ಬರ್ತಾರೆ. ಈಗ ಪೋಡಿ ಅಂದ್ರೆ ದುಮ್ಮು ಜಪ್ಪಲೆ ಬಂತೆ. ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷ ಚಂದ್ರಹಾಸ್ ಪೂಂಜಾ, ಕಾರ್ಯಕಾರಿ ಸಮಿತಿ ಸದಸ್ಯ ರವಿ ರೈ ಪಜೀರ್, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಲ್ವಿನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.